ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಕುಕ್ಕರ್ನಲ್ಲಿ ಪಾಲಕ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಬಾಣಲಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿದ್ದೆ. ಸೊ ಈ ಸಲ ನಾನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಒಂದು ಸೂಪರ್ ಆಗಿರೋ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇನು ಅನ್ನೋದನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ಓಕೆನಾ? ಈ ರೀತಿ ಪಾಲಕ್ ರೈಸ್ನ ನೀವೇನಾದರೂ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ಒಂದು ಹಿಡಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಲೈಟಾಗಿ ಕಡ್ಡಿ ಇದ್ದರೆ ಓಕೆ, ಬಟ್ ತುಂಬ ಕಡ್ಡಿ ಅಂತ ತೊಗೊಬೇಡಿ, ಬರೀ ಸೊಪ್ಪು ಅಂತ ತೊಗೊಳ್ಳಿ. ಮತ್ತು ಆ ಸೊಪ್ಪನ್ನು ನಾನು ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಬಿಸಿ ನೀರಿನಲ್ಲಿ ಸ್ವಲ್ಪ ಮುಳುಗಿಸಿ ಅದನ್ನು ವೆಟ್ ಮಾಡ್ಕೊತಾ ಇದ್ದೀನಿ, ಬೇಯಿಸ್ಕೊತಾ ಇದ್ದೀನಿ. ಸೊ ಆ ಬೇಯಿಸ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಅದು ತಣ್ಣಗಾಗೋಕ್ಕೋಸ್ಕರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ನಾವು ರುಬ್ಕೊಬೇಕಲ್ವಾ, ಬಿಸಿ ಇರುವಾಗ ಹಾಕೊಬಾರ್ದು ರುಬ್ಬೋದಕ್ಕೆ, ಆ ಕಾರಣಕ್ಕೆ. ಮತ್ತು ಅದು ತಣ್ಣಗಾದ ನಂತರ ನಾನೊಂದು ಮಿಕ್ಸಿ ಜಾರನ್ನು ತಗೊಂಡು ಇವಾಗ ಬೇಯಿಸಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಲ್ಲಿ ಹಾಕೊಬೇಕು. ಅದಕ್ಕೆ ನಾವು ಜೊತೆಗೆ 1-2 ಇಂಚು ಶುಂಠಿ, 8-10 ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣಸಿಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ಗ್ರೀನಿಯಾಗಿ ಚೆನ್ನಾಗಿ ಬರುತ್ತೆ ರೈಸು. ಮತ್ತು ಖಾರನ ನೋಡಿ ಹಾಕ್ಕೊಳ್ಳಿ. ಸೊ ಇನ್ನೂ ಹೆಚ್ಚು ಖಾರ ಬೇಕು ಅಂದರೆ ಇನ್ನೂ 1-2 ಹಸಿಮೆಣಸಿಕಾಯಿನ ಸೇರಿಸ್ಕೊಬೋದು. ಇವಾಗ ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಈ ಕಡೆ ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಪಲಾವ್ ಮಸಾಲೆ ಪ್ಯಾಕೆಟ್ನಲ್ಲಿ ನಿಮಗೆ ಈ ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಸ್ಟಾರ್ ಮೊಗ್ಗು, 1 ಏಲಕ್ಕಿ ಇದೆಲ್ಲನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅಂದರೆ ಇದರ ಘಮ ಬರಬೇಕು, ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ ನಾನು ಅದಕ್ಕೆ ಉದ್ದುಗೆ ಹೆಚ್ಚಿಟ್ಕೊಂಡಿರೋ ಒಂದು ದಪ್ಪ ಈರುಳ್ಳಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕಲ್ಲರು ಚೇಂಜ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ, ಅದರ ಕಲ್ಲರು ಹೊಂಬಣ್ಣ ಬರಬೇಕು. ಸೊ ಈರುಳ್ಳಿ ಕಲ್ಲರು ಚೇಂಜ್ ಆದಮೇಲೆ ನಾನು ಅದಕ್ಕೆ ಮನೆಯಲ್ಲಿ ಸ್ವಲ್ಪ ಹಸಿ ಅವರೆಕಾಳಿತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಹಸಿ ಅವರೆಕಾಳು ಕಾಲಕ್ಕೆ ನೀವು ಈ ರೀತಿ ಪಾಲಕ್ ರೈಸ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವರೆಕಾಳು ಬದಲಿಗೆ ನೀವು ಬೇಕಿದ್ದರೆ ಹಸಿ ಬಟಾಣಿನ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಅವರೆಕಾಳು ಹಾಕಿದ ನಂತರ ನಾನು ಹೆಚ್ಚಿಟ್ಟಿರೋ ಒಂದು ಹುಳಿ ಟೊಮೊಟೊನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಅವರೆಕಾಳು ಮತ್ತು ಟೊಮೊಟೊನ ಹಾಕಿದ್ಮೇಲೆ ಸ್ವಲ್ಪ ಫ್ರೈನ ಮಾಡ್ಕೊಳ್ಳಿ. ಇದೇ ಟೈಮ್ನಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಅವರೆಕಾಳಕ್ಕೆಲ್ಲ ಉಪ್ಪು ಹಿಡಿಬೇಕಲ್ವಾ, ಆ ಕಾರಣಕ್ಕೆ ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ರುಬ್ಬಿ ಎತ್ತಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಮಿಕ್ಸಿ ಜಾರಲ್ಲಿ ಉಳಿದಿರೋಂಥ ಮಿಶ್ರಣಕ್ಕೂ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಬಿಟ್ಟು ಆ ನೀರನ್ನು ಕೂಡ ಇದೇ ಮಿಶ್ರಣಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಬೇಕು ಚೆನ್ನಾಗಿ. ಈ ರೀತಿ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋಂಥ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ ನಾನು. ಈ ಟೈಮ್ನಲ್ಲಿ ಸ್ವಲ್ಪ ಮಾತ್ರ ನೀರು ಹಾಕ್ಕೊಬೇಕು. ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಹಾಕಿದ ನಂತರ ನೀರನ್ನು ಹೆಚ್ಚಿಸ್ಕೊಳ್ಳಿ. ನೀವು ಎಷ್ಟು ಅಕ್ಕಿನ ಹಾಕ್ತಿದ್ದೀರೋ ಅದರ ಅಳತೆನ ನೋಡಿ ನೀವು ನೀರನ್ನು ಹೆಚ್ಚಿಸ್ಕೊಬೇಕು. ಮತ್ತು ಇವಾಗ ನಾನು ಇದಕ್ಕೇ ಮಸಾಲ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಒಂದು 1/4 ಚಮಚ ಅರಿಶಿನ, 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪೌಡರು ಮತ್ತು ಅರ್ಧ ಚಮಚ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಬೇಕು. ಮತ್ತು ನಾವು ಆಲ್ರೆಡಿ ಹಸಿಮೆಣ್ಸಿಕಾಯಿನ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಸೊ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚ ಮಾತ್ರ ಖಾರದ ಪುಡಿನ ಹಾಕ್ಕೊಂಡಿರೋದು. ಮತ್ತು ಇದಕ್ಕೆ ನಾನು ಎಕ್ಸ್ಟ್ರಾ ಫ್ಲೇವರ್ ಆಗಿ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವ, ಅದೇನೂ ಅಲ್ಲ, ಈ ಪಾಲಕ್ ರೈಸ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕಿದರೆ ಇನ್ನು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಪಾಲಕ್ ರೈಸು. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮೊಸರು ಹಾಕೋದ್ರಿಂದ ಪಾಲಕ್ ರೈಸ್ ಹೇಗೆ ರುಚಿಯಾಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾನು ಅಕ್ಕಿನ 1-2-3 ಸಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಪಲಾವು. ನಾನಿಲ್ಲಿ ಸದ್ಯಕ್ಕೆ ಡೈಲಿ ರೈಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಪಾಲಕ್ ರೈಸು. ಇವಾಗ ನಾನು
ಮಸಾಲೆ ಎಲ್ಲ ಒಂದು ಕುದಿ ಬಂದ ನಂತರ ತೊಳೆದು ಎತ್ತಿಟ್ಕೊಂಡಿರೋಂತಹ ರೈಸನ್ನು ಸೇರಿಸ್ಕೊತಾ ಇದ್ದೀನಿ. ಈ ಅಕ್ಕಿಯನ್ನು ಹಾಕಿದ ನಂತರ ನೀವು ನೀರನ್ನು ಹೆಚ್ಚಿಸ್ಕೊಳ್ಳಿ. ಅಂದರೆ ನಾನು ಆಗಲೇ ಹೇಳಿದೆ ಅಲ್ವಾ, 1 ಲೋಟ ಅಕ್ಕಿನ ತಗೊಂಡಿದ್ರೆ ನೀವು 2 ಲೋಟ ನೀರನ್ನು ಹಾಕ್ಕೊಬೇಕು. ಅಥವಾ ಇನ್ನು ಮೆತ್ತು ಬೇಕು ಅಂದರೆ 2.5 ಲೋಟನೋ, ಉದುರಾಗಿ ಬೇಕು ಅಂದರೆ 2 ಲೋಟನೋ, ಈ ರೀತಿ ಅಳತೆನ ನೋಡಿ ನೀವು ಕುಕ್ಕರಲ್ಲಿ ಹಾಕ್ಕೊಬೇಕಾಗುತ್ತೆ. ಬಾಣಲಿಯಲ್ಲಿ ಮಾಡೋದಾದರೆ ಇದ್ರ ಅಗತ್ಯ ಇರೋದಿಲ್ಲ. ಆಲ್ರೆಡಿ ರೈಸ್ನ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ರೆಡಿ ಮಾಡಿಟ್ಕೊಂಡಿರೋಂಥ ಪಾಲಕ್ ಗುಜ್ಜಿಗೆ ನಾವು ರೈಸ್ನ ಮಿಕ್ಸ್ ಮಾಡ್ಕೊತೀವಿ. ಬಟ್ ಇಲ್ಲಿ ಹಾಗಾಗಲ್ಲ, ನೀವು ಅಳತೆನ ನೋಡಿ ನೀರನ್ನು ಹಾಕ್ಕೊಬೇಕಾಗುತ್ತೆ. ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಮತ್ತೊಂದು ಕಡೆ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಒಂದು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಅದರ ಕಲರ್ ಚೇಂಜ್ ಆಗೋ ಥರ ಫ್ರೈನ ಮಾಡ್ಕೊಳ್ಳಿ. ಮೀಡಿಯಮ್ ಉರಿನ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಲರ್ ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ಪಕ್ಕಕ್ಕೆ. ಮತ್ತು ಈ ಕಡೆ ಕುಕ್ಕರ್ ವಿಷಲ್ ಕೂಡ ಕೂಗಿದೆ. ನೋಡಿ, ಫೈನಲಿ ಈ ರೀತಿ ಗ್ರೀನಿಯಾಗಿರೋ ಕಲರ್ಫುಲ್ ಆಗಿರೋಂಥ ಪಾಲಕ್ ರೈಸ್ ಬಾತ್ ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ಈಗ ಅನ್ನನ ಮಿಕ್ಸ್ ಮಾಡ್ಕೊಬೇಕಾದ್ರೆ ನಾವು ಗೋಡಂಬಿ ಎಲ್ಲನೂ ಹಾಕಿ, ತುಪ್ಪದ ಸಮೇತ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಈ ರೀತಿ ಇನ್ನೂ ಯಾರೆಲ್ಲ ಪಾಲಕ್ ರೈಸ್ನ ಕುಕ್ಕರ್ನಲ್ಲಿ ಟ್ರೈ ಮಾಡಿಲ್ವೋ ಅವರು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಬೇರೆ ರೀತಿ ಕೇಳಿಸ್ತಾ ಇದೆ. ಓಕೆ, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.